ಎಲ್ಲರಿಗೂ ನಮಸ್ಕಾರ. 21ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಕಡೂರಿನಲ್ಲಿ ಈ ಬಾರಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಚಿಂತಕರು ಗೋಷ್ಠಿಗಳನ್ನೆಲ್ಲ ಮಾಡಿದ್ವಿ. ಇದರಲ್ಲಿ ಎಲ್ಲ ಚಿಂತಕರು ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಅದು ವಿಶೇಷವಾಗಿದೆ ಈ ಕಾರ್ಯಕ್ರಮ ಈ ಬಾರಿ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ 2 ದಿವಸ ಕಾರ್ಯಕ್ರಮ ನಡೀತಾ ಇತ್ತು. ಈ ಬಾರಿ 3 ದಿನ ಕಾರ್ಯಕ್ರಮ ನಡೀತಾ ಇದೆ. 10ನೇ ತಾರೀಕು ಮೆರವಣಿಗೆ, 11, 12ನೇ ತಾರೀಕು ಗೋಷ್ಠಿಗಳ ಕಾರ್ಯಕ್ರಮ ಇದೆ. 12ನೇ ತಾರೀಕು ಸಂಜೆ ಒಂದು ಸಮಾರಂಭ ಇದೆ. ಈ ಕಾರ್ಯಕ್ರಮ ಕಡೂರಿನಲ್ಲಿ ನಡೀತಾ ಇರೋದ್ರಿಂದ ನಮಗೂ ಕೂಡ ಖುಷಿಯಾಗಿದೆ. ನಾನು ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಮತ್ತು ವಿಶೇಷವಾಗಿ ಮಾಡಬೇಕು ಅಂತ ತುಂಬ ಜವಾಬ್ದಾರಿಯಿಂದ ಮಾಡ್ತಾಯಿದ್ದೀವಿ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಕಡೂರಿನ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರು, ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಚಿಂತಕರು, ಎಲ್ಲರ ಕನ್ನಡ ಅಭಿಮಾನಿಗಳು, ಅಧಿಕಾರಿ ವರ್ಗದವರು, ಮಾಧ್ಯಮದ ಸ್ನೇಹಿತರು, ಸಾರ್ವಜನಿಕರು, ಕನ್ನಡ ಅಭಿಮಾನಿಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದರಂತೆ ಈ ಕಾರ್ಯಕ್ರಮ ನಡೀತಾ ಇದೆ. 3 ದಿವಸ ಕನ್ನಡದ ಹಬ್ಬದ ರೀತಿಯಲ್ಲಿ ಕಡೂರಲ್ಲಿ ನಡೀತಾ ಇದೆ. ಈ ಹಬ್ಬಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಯಶಸ್ವಿ ಮಾಡಬೇಕು. ಯಶಸ್ವಿ ಮಾಡೋದ್ರ ಜೊತೆಗೆ ಅವಿಸ್ತರಣವಾಗಿ ಉಳಿತಕ್ಕಂಥ ಕೆಲಸಗಳಾಗಬೇಕು. ಈ ಸಮಾವೇಶದಲ್ಲಿ ಎಲ್ಲ ನಿಡ್ತಕ್ಕಂಥ ನಿರ್ಣಯಗಳು ಒಂದು ಶಾಶ್ವತವಾಗಿ ಕಡೂರು ತಾಲೂಕಿನಲ್ಲಿ ಉಳಿತಕ್ಕಂಥ ಕೆಲಸಗಳಾಗಬೇಕು. ನಾವು ಏನೇ ಒಂದು ನಿರ್ಣಯ ಮಾಡಿದರೂ ಸಹಿತ ಅದು ಸಾರ್ವಜನಿಕ ವಲಯದಲ್ಲಿ ರೈತರಿಗಿರ್ಬೋದು, ಸಾರ್ವಜನಿಕರಿರ್ಬೋದು, ಆಮೇಲೆ ಚಿಂತಕರಿರ್ಬೋದು, ಮನ ಮುಟ್ಟುವ ರೀತಿಯಲ್ಲಿ ಗೋಷ್ಠಿ ನಡೀಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಸಹಭಾಗಿತ್ವವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ನಡೀತಿದೆ. ಆದ್ದರಿಂದ ಎಲ್ಲ ಇಡೀ ಜಿಲ್ಲೆಯ ಎಲ್ಲ ಕನ್ನಡಾಭಿಮಾನಿಗಳು, ಕನ್ನಡ ಚಿಂತಕರು ಕನ್ನಡದ ರಥವನ್ನು ಎಳೆಕ್ಕೆ ಬಂದು 3 ದಿವಸ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾನು ಎಲ್ಲರನ್ನೂ ಕೂಡ ಮನವಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.